ಸರ್ ನನ್ನ ಹೆಸರು ಸೌಭಾಗ್ಯ ಎಸ್ ಬೆಳ್ಗಿಮಠ್ ಅಂತ. ನನ್ನ ಪ್ರಾಪರ್ ಊರು ದಾವಣಗೆರೆ. ಈ ಬಾರಿ UPSC 2023ನೇ ಸಾಲಿನ ಎಕ್ಸಾಮಲ್ಲಿ ನನಗೆ 101ನೇ ರ್ಯಾಂಕ್ ಬಂದಿದೆ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನಮ್ಮ ಮ್ಯಾಡಮ್, ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಾನು 2018ಗೆ ಧಾರವಾಡಗೆ ಬಂದೆ. ಅಂದರೆ BSc ಅಗ್ರಿ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಲ್ಲಿ ಮಾಡಿರೋದು. ಸೊ ಅವಾಗ ಬಂದಾಗ ಮ್ಯಾಡಮ್ದು ಭೇಟಿ ಆಯಿತು. ಇವರು 2014ನಲ್ಲಿ ಇವ್ರಿಗೆ IRS ಸಿಕ್ಕಿತ್ತು, ಬಟ್ ಅವ್ರು ಜಾಯ್ನ್ ಆಗಿದ್ದಿಲ್ಲ. ಸೊ ನನ್ನ ಕಾಲೇಜಲ್ಲಿ ಅಶ್ವಿನಿ ಮೇಡಮ್ ಪರಿಚಯ ಆಯಿತು. ಅವರೇ ಗೈಡೆನ್ಸ್ ಮಾಡಿರೋದು. ನಾನು ಆಚೆ ಏನು ಕೋಚಿಂಗ್, ಫೌಂಡೇಶನ್ ಕೋರ್ಸ್ ಅಂತ ಯಾವುದೂ ಇನ್ಸ್ಟಿಟ್ಯೂಟಲ್ಲಿ ಎಲ್ಲೂ ಕೋಚಿಂಗ್ ಹೋಗಿಲ್ಲ. ಮನೆಯಲ್ಲೇ ಇದ್ದು, ಅಂದರೆ ಮ್ಯಾಮ್ ಮನೇಲಿದ್ದೇ ಮಾಡಿದ್ದೀನಿ. ಬಿಟ್ಟರೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಮನೇಲಿ ಹೋದಾಗ ಪ್ರಿಪ್ರೇಷನ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತದೆ ಮೇಡಮ್? ಖುಷಿ ಆಗ್ತಾ ಇದೆ. ಪೇರೆಂಟ್ಸ್ಗೆ ಹೇಳಿದಾಗ ಏನಂದ್ರು? ತುಂಬ ಖುಷಿಪಟ್ಟರು. ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ. ಸೊ ಈ ರ್ಯಾಂಕ್ ಬಂದಿರೋದು ಭಾಳ ಖುಷಿಯಾಗಿದೆ ಎಲ್ರಿಗೂ. ಕ್ರೆಡಿಬಿಲಿಟಿ ಯಾರಿಗೆ ಹೋಗ್ಬೇಕಂತ? ಸರ್, ಮೊದಲಿಗೆ ಮ್ಯಾಮ್ಗೆ, ಮೋಹನ್ ಸರ್ಗೆ, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಫೇಸಸಲ್ಲೂ. ಸೊ ಅವರೆಲ್ಲರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ನನ್ನ ಸೆಕೆಂಡ್ ಅಟೆಂಪ್ಟು. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಸೌಭಾಗ್ಯ ಎಸ್ ಬೆಳ್ಗಿಮಠ್ ಅಂತ. ನನ್ನ ಪ್ರಾಪರ್ ಊರು ದಾವಣಗೆರೆ. ಈ ಬಾರಿ UPSC 2023ನೇ ಸಾಲಿನ ಎಕ್ಸಾಮಲ್ಲಿ ನನಗೆ 101ನೇ ರ್ಯಾಂಕ್ ಬಂದಿದೆ. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು, ನಮ್ಮ ಮ್ಯಾಡಮ್, ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನಾನು 2018ಗೆ ಧಾರವಾಡಗೆ ಬಂದೆ. ಅಂದರೆ BSc ಅಗ್ರಿ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡಲ್ಲಿ ಮಾಡಿರೋದು. ಸೊ ಅವಾಗ ಬಂದಾಗ ಮ್ಯಾಡಮ್ದು ಭೇಟಿ ಆಯಿತು. ಇವರು 2014ನಲ್ಲಿ ಇವ್ರಿಗೆ IRS ಸಿಕ್ಕಿತ್ತು, ಬಟ್ ಅವ್ರು ಜಾಯ್ನ್ ಆಗಿದ್ದಿಲ್ಲ. ಸೊ ನನ್ನ ಕಾಲೇಜಲ್ಲಿ ಅಶ್ವಿನಿ ಮೇಡಮ್ ಪರಿಚಯ ಆಯಿತು. ಅವರೇ ಗೈಡೆನ್ಸ್ ಮಾಡಿರೋದು. ನಾನು ಆಚೆ ಏನು ಕೋಚಿಂಗ್, ಫೌಂಡೇಶನ್ ಕೋರ್ಸ್ ಅಂತ ಯಾವುದೂ ಇನ್ಸ್ಟಿಟ್ಯೂಟಲ್ಲಿ ಎಲ್ಲೂ ಕೋಚಿಂಗ್ ಹೋಗಿಲ್ಲ. ಮನೆಯಲ್ಲೇ ಇದ್ದು, ಅಂದರೆ ಮ್ಯಾಮ್ ಮನೇಲಿದ್ದೇ ಮಾಡಿದ್ದೀನಿ. ಬಿಟ್ಟರೆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಮನೇಲಿ ಹೋದಾಗ ಪ್ರಿಪ್ರೇಷನ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತದೆ ಮೇಡಮ್? ಖುಷಿ ಆಗ್ತಾ ಇದೆ. ಪೇರೆಂಟ್ಸ್ಗೆ ಹೇಳಿದಾಗ ಏನಂದ್ರು? ತುಂಬ ಖುಷಿಪಟ್ಟರು. ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಒಳ್ಳೆ ರ್ಯಾಂಕ್ ಬರುತ್ತೆ ಅಂತ. ಸೊ ಈ ರ್ಯಾಂಕ್ ಬಂದಿರೋದು ಭಾಳ ಖುಷಿಯಾಗಿದೆ ಎಲ್ರಿಗೂ. ಕ್ರೆಡಿಬಿಲಿಟಿ ಯಾರಿಗೆ ಹೋಗ್ಬೇಕಂತ? ಸರ್, ಮೊದಲಿಗೆ ಮ್ಯಾಮ್ಗೆ, ಮೋಹನ್ ಸರ್ಗೆ, ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಫೇಸಸಲ್ಲೂ. ಸೊ ಅವರೆಲ್ಲರಿಗೂ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ನನ್ನ ಸೆಕೆಂಡ್ ಅಟೆಂಪ್ಟು. ಥ್ಯಾಂಕ್ ಯು.